सर्वोत्तमस्य शुश्रूषार्थं च कर्थ स्वयमयमिह संवक्तुमानन्दतीर्थ श्रीमन्नामन् समर्थस्त्वमपि युवयो पादपद्मं प्रपद्ये द्रुह्यन्तीं हृद्रुहं मां धृतमनिलबलाद्रावयन्तीमविद्या निद्रां विद्राव्य सद्यो रचनपटुमथा पाद्यविद्या समुद्र वाग्देवी सा सुविद्या द्रविणतविदिता द्रौपदी रुद्रपत्न्याद्युद्रिक्ता द्रागभद्रात् रहयतु दयिता पूर्वभीमाಜ್ಞೆಯಾತೆ. ಒಂದ್ಸರ್ತಿ ಪ್ರಾರ್ಥನೆ ಮಾಡುವಾಗ ಹನುಮಂತನನ್ನ ಹೇಳುವಾಗ ಅಥವಾ ಭೀಮನನ್ನ ಹೇಳುವಾಗ ಮುಂದೆ ನಿನಗೆ ಆನಂದ ತೀರ್ಥ ಅಂತ ಹೆಸರು ಬರುವವನೇ ನಮ್ಮನ್ನ ರಕ್ಷಿಸು. ಈಗ ಪೂರ್ವ ಭೀಮ, ನೀನು ಪೂರ್ವದಲ್ಲಿ ಭೀಮನಾಗಿದ್ದಿ, ಅಂತಹ ಪೂರ್ವದ ಭೀಮನಾಗಿರುವ ಓ ಮಧ್ವಾಚಾರ್ಯರೇ, ನಿಮ್ಮ ಅನುಗ್ರಹದಿಂದ, ನಿಮ್ಮ ಆದೇಶದಿಂದ, ಬಲವಂತದಿಂದ ನಮ್ಮ ದಾರಿಯನ್ನ ತಪ್ಪಿಸುವ ಅಜ್ಞಾನದ ಗಾಢ ನಿದ್ದೆಯನ್ನ ತಪ್ಪಿಸಿ ಅದನ್ನ ಓಡಿಸಿ ಮಾತುಗಳಲ್ಲಿ ಬಲವನ್ನು, ಮಾತುಗಳಲ್ಲಿ ರಸವಂತಿಕೆಯನ್ನು, ಆಶು ಕವನ, ಆಶು ಭಾಷಣ ಅಥವಾ ಆಶು ಕವಿತೆಗಳನ್ನ ರಚಿಸುವ ಕಲೆಯನ್ನು ನನಗೆ ಕೊಡಲಿ. ರಹಯತು ಅಭದ್ರಾತ್ ರಹಯತು, ಆಪತ್ತುಗಳಿಂದ ಪಾರುಗೊಳಿಸಲಿ ಅಂತ ಹಿಂದೆ ಕೇಳಿದ್ರು. ಮತ್ತೆ ಈಗ ಮುಂದೆ ಇನ್ನೊಂದು ಪದ್ಯದಲ್ಲಿ ಭಗವಂತನನ್ನ ಚಿಂತಿಸ್ತಾ ಇದ್ದಾರೆ. ಯಾಭ್ಯಾಂ ಶುಶ್ರೂಷುರಾಸಿ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಚಿತಿಸುಖ ವಪುಷಾ ಕೃಷ್ಣನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಂ ಅಮೂಭ್ಯಾಮುಭಾಭ್ಯಾಂ ತುಭ್ಯಂ ಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೇಭ್ಯೋ ನಮೋಸ್ತು. ಇದು ಕೃಷ್ಣ ಮತ್ತು ಭೀಮನನ್ನ ಜೊತೆಗೂಡಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಓ ಮಧ್ವಾಚಾರ್ಯರೇ, ನೀವು ಹಿಂದೆ ಕುರುಕುಲದಲ್ಲಿ ಹುಟ್ಟಿ ಬಂದಾಗ ಎರಡು ರೂಪಗಳನ್ನ ನೀನು ಉಪಾಸನೆ ಮಾಡಿದೆ. ಒಬ್ಬ ಕುರುಕುಲಜನನೇ ಕ್ಷತ್ರ ಮತ್ತು ವಿಪ್ರೋದಿತಾಭ್ಯಾಂ, ಕ್ಷತ್ರ ಕುಲದಲ್ಲಿ ಹುಟ್ಟಿದ ಒಬ್ಬನನ್ನು ಅಂದ್ರೆ ಯಾದವ ಕೃಷ್ಣನನ್ನು, ವಿಪ್ರೋದಿತಾಭ್ಯಾಂ ವಿಪ್ರಕುಲದಲ್ಲಿ ಹುಟ್ಟಿದಂತಹ ವೇದವ್ಯಾಸರನ್ನು. ದೇವರಿಗೆ ಯಾವುದೇ ರೀತಿಯಾದ ಮನೆತನ ಇಲ್ಲ. ಈ ಮನೆತನದವರಿಗೆ ದೇವರು ಒಲಿದಿದ್ದು, ಈ ಮನೆತನದವರು ಬಹಳ ಗ್ರೇಟು, ಯಾಕೆಂದ್ರೆ ದೇವರು ಇಲ್ಲಿ ಹುಟ್ಟು ಬಂದಿದ್ದಾನೆ ಅಂತ ಈವಾಗ್ಲೂ ಬಹಳ ಜನ ತಮ್ಮ ತಮ್ಮ ಕುಲದ ಹೆಗ್ಗಳಿಕೆಯನ್ನು ಹೇಳಲಿಕ್ಕೋಸ್ಕರ ದೇವರು ನಮ್ಮ ಜಾತಿಯವನು, ದೇವರಿಗೆ ಯಾವ ಜಾತಿನೂ ಇಲ್ಲ, ಅವನಿಗೆ ಜಾತಿನೇ ಇಲ್ಲ. ಆದ್ರೆ ಎಲ್ಲಾ ವರ್ಗದವರಿಗೂ ಸಂಬಂಧಿಸಿದವನು ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದೊಂದು ಕಾಲದಲ್ಲಿ ಒಂದೊಂದು ಕಡೆ ಹುಟ್ಟಿ ಬರ್ತಾನೆ. ಪರಶುರಾಮನಾಗಿ ಬಂದ, ಒಂದು ಕಡೆ ಕೃಷ್ಣನಾಗಿ ಬಂದ, ಒಂದು ಕಡೆ ವೇದವ್ಯಾಸರಾಗಿ ಬಂದ್ರು, ಇನ್ನೊಂದು ಕಡೆ ರಾಮನಾಗಿ ಬಂದ. ಹೀಗೆ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಬಂದದ್ದನ್ನ ಭೀಮನಾಗಿ ವೇದವ್ಯಾಸರನ್ನು ಒಂದು ಕಡೆ, ಕೃಷ್ಣನನ್ನು ಒಂದು ಕಡೆ, ವಾಸಿಷ್ಠ ಯಾದವ ಕೃಷ್ಣರನ್ನ ಉಪಾಸನೆ ಮಾಡಿದವನು ನೀನು. ಇಬ್ಬರೂ ಕೂಡ ಬ್ರಹ್ಮ ಸ್ವರೂಪರೇ. ಯಾರೊಬ್ರು ಕೂಡ ಅದರಲ್ಲಿ ಈ ವಂಶದಲ್ಲಿ ಹುಟ್ಟಿದ್ರೆ ಗ್ರೇಟು, ಬ್ರಾಹ್ಮಣರಾದ್ರಿಂದಾಗಿ ಗ್ರೇಟು, ಕೃಷ್ಣ ಚಿಕ್ಕವನು, ಅಥವಾ ಕೃಷ್ಣನಾಗಿದ್ರಿಂದ ಗ್ರೇಟು, ಬ್ರಾಹ್ಮಣನಿಗೆ ಏನ್ ಶಕ್ತಿ ಇಲ್ಲ, ಅವನು ವೇಸ್ಟು, ಬರೀ ಮೂಗಿ ಇಟ್ಕೊಂಡು ಜಪ ಮಾಡೋದು ಅಷ್ಟೇ ಕೆಲಸ, ಅಥವಾ ಅವರಿಗೆ ಏನ್ ದೇಹದಲ್ಲಿ ಶಕ್ತಿ ಇಲ್ಲ, ಅದರಿಂದಾಗ ದೇವರು ಆ ರೂಪದಲ್ಲಿ ಬಂದಾಗ ಅವನ ಹತ್ರ ಏನು ಸಾಮರ್ಥ್ಯ ಇಲ್ಲ. ಇದೆಲ್ಲ ನಮ್ಮ ಆಲೋಚನೆ ಮಿತಿಗಳು ಹೊರತು ಭಗವಂತನ ಅಸ್ತಿತ್ವದ ನಿಜವಾದ
ಸ್ವರೂಪ ಅಲ್ಲ ಅದು. ಅದಕ್ಕೆ ಬ್ರಹ್ಮಭ್ಯಾಂ, ಎರಡೂ ಬ್ರಹ್ಮರೂಪಗಳೇ. ಬೃಂಹಿತಾಭ್ಯಾಂ, ಗುಣಗಳಿಂದ ತುಂಬಿಕೊಂಡವುಗಳೇ. ಚಿತಿಸುಖ ವಪುಷ, ಬೃಂಹಿತ ಅಂದ್ರೆ ಯಾವುದರಿಂದ ತುಂಬಿಕೊಂಡದ್ದು? ಚಿತಿ ಸುಖ ವಪುಷ. ಚಿತ್ ಅಂದ್ರೆ ಅಥವಾ ಚಿತಿ ಅಂದ್ರೆ ಜ್ಞಾನ ಅಂತ ಅರ್ಥ. ಸುಖ ಅಂದ್ರೆ ಗೊತ್ತು. ಜ್ಞಾನಾನಂದವೇ ಶರೀರವಾಗಿ ಉಳ್ಳವುಗಳಿಂದ ಅಂದ್ರೆ ಗುಣಗಳಿಂದ, ಜ್ಞಾನಾನಂದಮಯವಾದ ಗುಣಗಳಿಂದ ಶರೀರದಿಂದ ಬೃಂಹಿತಾಭ್ಯಾಂ ತುಂಬಿಕೊಂಡಿರುವ ಏನೆಸರು? ಕೃಷ್ಣ ನಾಮಾಸ್ಪದಾಭ್ಯಾಂ, ಕೃಷ್ಣ ಎನ್ನುವ ನಾಮದಿಂದ ಕರೆಯಲ್ಪಡುವಂಥವರು. ಒಬ್ಬ ಯಾದವ ಕೃಷ್ಣ, ಒಬ್ಬ ವಾಸಿಷ್ಠ ಕೃಷ್ಣ. ನಿರ್ಭೇದಾಭ್ಯಾಂ, ಅವರಿಬ್ಬರಲ್ಲಿ ಒಂದಿನಿತೂ ಕೂಡ ವ್ಯತ್ಯಾಸ ಇಲ್ಲ. ಕೃಷ್ಣ ಒಂಚೂರು ಗ್ರೇಟು, ವೇದವ್ಯಾಸರು ಬರೀ ಜ್ಞಾನೋಪದೇಶ ಮಾಡ್ಲಿಕ್ಕೆ ಬಂದಿದ್ದು, ದುಷ್ಟ ಸಂಹಾರ ಮಾಡ್ಲಿಕ್ಕೆ ಏನಾಗ್ಲಿಲ್ಲ. ಅಥವಾ ವೇದವ್ಯಾಸರು ಕೊಟ್ಟಷ್ಟು ಗ್ರಂಥಗಳನ್ನ ಗೀತೆ ಒಂಚೂರು ಕೊಟ್ಟಿದ್ದಾನೆ, ಭಗವದ್ಗೀತೆ ಅವನು ವೇದವ್ಯಾಸರು ಬರ್ದದ್ರಿಂದ ಗೊತ್ತಾಯ್ತು, ಇಲ್ಲ ಅಂದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ವೇದವ್ಯಾಸರೇ ಜ್ಞಾನ ಪ್ರಪಂಚಕ್ಕೆ ತುಂಬಾ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಅದನ್ನ ಕೃಷ್ಣನಷ್ಟು ನೀವು ಅವನಿಗೆ ಮಹತ್ವ, ಕೃಷ್ಣನಿಗೆ ವೇದವ್ಯಾಸರಷ್ಟು ಮಹತ್ವ ಕೊಡಬೇಕಾಗಿಲ್ಲ ಅಂತೆಲ್ಲ ನಾವು ಯೋಚನೆ ಮಾಡಿದ್ರೆ ದಡ್ರಾಗ್ಬಿಡ್ತೀವಿ. ಎರಡೂ ಕೂಡ ನಿರ್ಭೇದಾಭ್ಯಾಂ. ಒಂದೇ ವ್ಯತ್ಯಾಸ ಏನು ಅಂದ್ರೆ, ಇಷ್ಟು ನಿರ್ಭೇದರಾಗಿದ್ರು ಕೂಡ ದ್ವಿವಚನ ವಿಷಯಾಭ್ಯಾಂ. ಈ ಉಭಾಭ್ಯಾಂ, ಅಮೂಭ್ಯಾಂ ಉಭಾಭ್ಯಾಂ ಎಲ್ಲ ಒಂದು ರೀತಿ ವಿಶಿಷ್ಟವಾದ ರೀತಿಯ ಪ್ರಯೋಗವನ್ನು ಮಾಡಿ, ಕೃಷ್ಣ, ಇಬ್ಬರು ಕೃಷ್ಣರು ಮತ್ತು ನೀನು, ತುಭ್ಯಂಚ ಅದು ಮತ್ತೆ ಮುಂದೆ ನಮೋಸ್ತು, ಎಲ್ಲವೂ ಕೂಡ ಚತುರ್ಥಿ ವಿಭಕ್ತಿ ದ್ವಿವಚನ. ಯಾಭ್ಯಾಂ ಶುಶ್ರೂಷು ಆಸೀಹಿ. ಶುಶ್ರೂಷು ಅಂದ್ರೆ ಯಾರಿಬ್ಬರಿಗೆ ನೀನು ಸೇವಕನಾಗಿದ್ದಿ? ಕೃಷ್ಣ ಮತ್ತು ವೇದವ್ಯಾಸರಿಗೆ. ನೀನು ಕುರುಕುಲ ಜನನೇ, ಕುರುಕುಲದಲ್ಲಿ ನೀನು ಹುಟ್ಟಿದಾಗ ಛತ್ರ ಯಾಭ್ಯಾಂ ಛತ್ರ ವಿಪ್ರೋದಿತಾಭ್ಯಾಂ ಶುಶ್ರೂಷು ಆಸೀಹಿ. ಛತ್ರ ವಿಪ್ರೋದಿತಾಭ್ಯಾಂ ಅಂದಾಗ ಯಾರಿಬ್ಬರಿಗೆ? ಬ್ರಹ್ಮಭ್ಯಾಂ, ಬ್ರಹ್ಮನಿಗೆ ಶುಶ್ರೂಷವಾಗಿದ್ದಿ. ಚಿತಿಸ್ಕೋಪುಷಾ ಬ್ರಹ್ಮಿತಾಭ್ಯಾಂ ಶುಶ್ರೂಷುರಾಸೀಹಿ. ಕೃಷ್ಣ ನಾಮಾಸ್ಪದಾಭ್ಯಾಂ, ಅವರಿಬ್ಬರಿಗೆ ನೀನು ಶುಶ್ರೂಷವಾಗಿದ್ದಿ. ಎಂತವರಿಬ್ಬರು? ವಿಶೇಷಾತ್ ನಿರ್ಭೇದಾಭ್ಯಾಂ, ಸ್ವಲ್ಪವೂ ವ್ಯತ್ಯಾಸ ಇಲ್ಲದವರಿಗೆ. ದ್ವಿವಚನ ವಿಷಯಾಭ್ಯಾಂ, ಅವರಲ್ಲಿ ಇಷ್ಟು ನಿರ್ಭೇದ ಇದ್ರೂ ಕೂಡ ಕೃಷ್ಣ ಅಂತ ಬೇರೆ, ವೇದವ್ಯಾಸ ಅಂತ ಬೇರೆ ಅನ್ನುವ ರೀತಿಯಲ್ಲಿಯೇ ಅವರ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಮಹಾಭಾರತದಲ್ಲಿ. ಅವರು ಪರಾಶರ ವಂಶದಲ್ಲಿ ಹುಟ್ಟಿದವರು, ಅಂದ್ರೆ ಭಾರ್ಗವ ವಂಶದಲ್ಲಿ ಹುಟ್ಟಿದವರು, ಇವನು ಯಾದವ ವಂಶದಲ್ಲಿ ಹುಟ್ಟಿದವ. ಹೀಗೆ ಕಥೆಯಲ್ಲಿ ಎಷ್ಟು ನಮಗೀಗ ಕೆಲವು ಪಾತ್ರಗಳನ್ನು ಸೃಷ್ಟಿ ಮಾಡುವಾಗ ಅದಕ್ಕೆ ಏನ್ ಹೇಳ್ತೀವೋ ಅದನ್ನೇ ಇದಕ್ಕೂ ಹೇಳಿ ನಾವು ಒಟ್ಟು ವಿಷಯ ಮುದ್ರೆ ಆಯ್ತು ಅಂತ ನಾವು ಕಷ್ಟಪಡ್ತೇವೆ ಒಂದು ಕಥೆ ಬರೀಲಿಕ್ಕೆ ಅಥವಾ ಒಂದು ಪಾತ್ರವನ್ನು ಚಿತ್ರಿಸ್ಲಿಕ್ಕೆ. ಆದ್ರೆ ಎಷ್ಟು ಡಿಫರೆಂಟ್ ಅಂದ್ರೆ ಕೃಷ್ಣ ಮತ್ತೆ ವೇದವ್ಯಾಸರು ಒಂದಕ್ಕೊಂದು ಸಂಬಂಧ, ಅಂದ್ರೆ ನೇರವಾಗಿ ಭೇಟಿಯಾಗುವಾಗ ಆಗುವ ಒಂದು ಏಕತೆ ಬಿಟ್ರೆ, ಅವರ ಗುಣದಲ್ಲಿ ಚಿಂತನೆ ಮಾಡುವಾಗ ಇಡೀ ಕಥೆಯೇ ಬೇರೆ, ಆ ವ್ಯಕ್ತಿಯೇ ಬೇರೆ, ಈ ವ್ಯಕ್ತಿಯೇ ಬೇರೆ ಅನ್ನುವ ಹಾಗೆ ಚಿತ್ರಣ ಇದೆ. ಆದ್ರೆ ಇಬ್ರು ಒಬ್ರೆ. ಕೇವಲ ದ್ವಿವಚನಕ್ಕೆ ವಿಷಯ ಆಗುವಷ್ಟು ಬೇರೆ ಬೇರೆಯಾದ ಜೀವನ ಚರಿತ್ರೆಗಳನ್ನ ಹೊಂದಿರುವಂತಹ ಈ ಇಬ್ಬರಿಗೆ ಉಭಾಭ್ಯಾಂ ಅಮೂಭ್ಯಾಂ, ತುಂಬಾ ಹತ್ತಿರದಲ್ಲಿರುವ ಈ ಇಬ್ಬರಿಗೆ, ಮತ್ತು ತುಭ್ಯಂಚ ನಿನಗೂ ಕೂಡ. ಮತ್ತೆ ತುಭ್ಯಂಚ ಅಂತ ಹೇಳಿದ್ಮೇಲೆ ಕ್ಷೇಮದೇಭ್ಯ ಅಂತ ಬಹುವಚನಕ್ಕೆ ಬಂದ್ರು. ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೇಭ್ಯ ನಮಃ ಅಸ್ತು. ಕ್ಷೇಮದೇಭ್ಯ, ಕ್ಷೇಮದ ಅಂದ್ರೆ ಇದ್ದ ವಸ್ತುಗಳನ್ನು ನಮ್ಮಲ್ಲಿ ಉಳಿಯುವಂತೆ ಮಾಡುವ ತಾಕತ್ತುಳ್ಳವರು. ಕ್ಷೇಮದೇಭ್ಯ, ಕ್ಷೇಮವನ್ನು ಒದಗಿಸುವಂತವರಿಗೆ. ಸರಸಿಜ ವಿಲಸಲ್ಲೋಚನೇಭ್ಯ, ಕಮಲದಂತಹ ಅರಳಿದ ಕಂಗಳಿಂದ ಕಂಗೊಳಿಸುವವರಿಗೆ. ನಮೋಸ್ತು,
ನಮಸ್ಕರಿಸುತ್ತೇವೆ, ನಮಸ್ಕರಿಸುತ್ತೇನೆ. ನಮಃ ಅಸ್ತು, ನಮನ ಇರಲಿ, ನಮಸ್ಕಾರಗಳಿರಲಿ, ನಿಮಗೆಲ್ಲರಿಗೂ ನಮಸ್ಕಾರ. ಅದು ಚತುರ್ಥಿ ವಿಭಕ್ತಿ ಆದ್ರಿಂದಾಗಿ ನಮ ಶಬ್ದ ಇದ್ದದಕ್ಕಾಗಿ ಹಾಗೆ ರೂಪ ಬಂತು. ಒಟ್ಟಂತೂ ನೀನು ಗುರುಕುಲದಲ್ಲಿ ಹುಟ್ಟಿದಾಗ ಇಬ್ಬರನ್ನ ಸೇವನೆ ಮಾಡಿದಿ. ಯಾರಿಬ್ರು? ಒಬ್ಬ ಕ್ಷತ್ರಿಯನಾಗಿ ಬಂದವನನ್ನು, ಇನ್ನೊಬ್ಬ ವಿಪ್ರನಾಗಿ ಬಂದವನನ್ನು. ಅವರಿಬ್ರು ಯಾರು ಅಂದ್ರೆ ಸಾಮಾನ್ಯರಲ್ಲ, ಬ್ರಹ್ಮಸ್ವರೂಪರೇ. ಹೇಗೆ ಗೊತ್ತಾಯ್ತು? ಚಿತಿಸುಖ ವಪುಷ, ಜ್ಞಾನಾನಂದಮಯಗಳೇ ಅವರ ಶರೀರವಾಗಿತ್ತು, ಗುಣಗಳಿಂದಲೇ ತುಂಬಿದವರಾಗಿದ್ರು. ಹೌದಾ? ಯಾರವರು? ಕೃಷ್ಣ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧರಾದವರು ಲೋಕಕ್ಕೆ. ಒಂದು ವಾಸಿಷ್ಠ ಕೃಷ್ಣ, ಒಂದು ಯಾದವ ಕೃಷ್ಣ ಅಂತ. ಹೌದಾ? ಇಬ್ರಿಬ್ರು ಬೇರೆ ಇದ್ರ? ಹೌದು. ಇಬ್ರು ಹೇಗಿರ್ಲಿಕ್ಕೆ ಸಾಧ್ಯ? ಬ್ರಹ್ಮ ಒಬ್ಬನೇ ಅಲ್ವಾ? ಹೌದು, ನಿರ್ಭೇದಾಭ್ಯಮ, ಅವರಿಬ್ಬರಲ್ಲಿ ಭೇದ ಇಲ್ಲ. ಮತ್ತೆ ನೀವು ಎರಡು ತಾಗದಿಂದ ಒಂದು ಯಾದವ ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ ಅಂತ ಇಷ್ಟು ಗುಣಗಳಿಂದ ಅವರನ್ನು ವಿಭಾಗಿಸಿ ಹೇಳ್ತಿದ್ರೆ, ಹೌದು, ದ್ವಿವಚನಕ್ಕೆ ವಿಷಯ ಆಗಬೇಕು ಅಂತ ಬೇರೆದೇ ಮುಖಗಳಿಂದ ನಮ್ಮ ಮುಂದೆ ಪ್ರಕಟಗೊಂಡವರು. ಅವರಿಬ್ಬರು ಬೇರೆದೇ ಆದ ಕಾರ್ಯಭಾರಗಳನ್ನ ಲೋಕದಲ್ಲಿ ನಡೆಸಿ ಲೋಕಕ್ಕೆ ವಿಚಿತ್ರವಾದ ಮಾನವ ಧರ್ಮವನ್ನ ಬೋಧಿಸಿದವರು. ಅವ್ರ ಅಷ್ಟು ಜನಕ್ಕೆ ಅಂದ್ರೆ ಅವರಿಬ್ಬರಿಗೆ ನೀನು ಶುಶ್ರೂಷು ಆಸಿ. ಈಗ ತುಭ್ಯಂಚ, ನಿನಗೂ ಸೇರಿ, ಕ್ಷೇಮವನ್ನ ನಮಗೆಲ್ಲರಿಗೂ ಒದಗಿಸುವ, ಅರಳಿದ ಕಂಗಳಿಂದ ಸಂತೋಷದ ಹೊನಲನ್ನ ಹೊಂಬಿಸುವ ನಿಮ್ಮಿಬ್ಬರಿಗೂ ಕೂಡ, ಮತ್ತು ನಿಮಗೆ ಮತ್ತೆ ಕೃಷ್ಣ ಮತ್ತು ವೇದವ್ಯಾಸರಿಗೆ ನಮಸ್ಕಾರವಿರಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ಭೀಮಸೇನನ ಮತ್ತೊಂದು ಘಟನೆಯನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಶ್ಲೋಕ ಓದಿ ಇವತ್ತು ನಿಲ್ಲಿಸೋಣ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮುಮುರುವಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಜಸೋಸ್ತೆ ಗುರುತಮವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ. ತುಂಬಾ ಸುಂದರವಾದ ಭೀಮಸೇನನ ಮತ್ತೊಂದು ಪ್ರಕರಣವನ್ನ ಇಲ್ಲಿ ಒಂಥರ ನಮಗೆ ನಿರ್ಣಯ ಮಾಡಿಕೊಳ್ಳಿಕ್ಕೆ ಅನುಕೂಲಕರ ಆಗುವ ಹಾಗೆ, ಈಗ ಇಬ್ಬರು ಭಗವಂತನ ರೂಪಗಳನ್ನ ಸೇವಿಸಿದವರು ಅಂತ ಹೇಳಿದ್ರು. ಹಾಗೆ ಉಪಾಸನೆ ಮಾಡಿ ಅದನ್ನ ಬೇರೆಯಾಗಿಯೂ ಚಿಂತಿಸಿಯೂ ಅದರಲ್ಲಿ ಏಕತೆಯನ್ನು ಅರ್ಥ ಮಾಡಿಕೊಂಡವರಾದ್ರಿಂದ ಅವನ ಅಂದ್ರೆ ಭೀಮಸೇನನ ಬದುಕಿನ ವಿವರಣೆಯಲ್ಲಿ ಅವನದ್ದೇ ಮತ್ತೊಂದು ರೂಪವನ್ನು ಭೇಟಿಯಾದ ಒಂದು ವಿಶಿಷ್ಟ ಪ್ರಸಂಗವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಕಥೆಯನ್ನ ನಾವು ಇವತ್ತು ಹೇಳಿ ಆಗ್ಲಿಕ್ಕಿಲ್ಲ. ನಾಳೆ ಅದರ ಅರ್ಥಾನುಸಂಧಾನ ಮಾಡೋಣ ಅಂತ ಹೇಳ್ತಾ ಒಂದ್ಸರ್ತಿ ಇನ್ನೊಮ್ಮೆ ಶ್ಲೋಕ ಓದ್ತೇನೆ. ಯಾಭ್ಯಾಂ, ಅದನ್ನು ಒಟ್ಟಿಗೆ ನಿಧಾನಕ್ಕೆ ನನ್ನ ಜೊತೆ ಓದಿ. ಯಾಭ್ಯಾಂ ಶುಶ್ರೂಷುರಾಸೀ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮ ತುಭ್ಯಂಚ ಕ್ಷೇಮದೇಭ್ಯಃ ಸರಸಿಜ ವಿಲಸಲ್ ಲೋಚನೇಭ್ಯೋ ನಮೋಸ್ತು. ಒಟ್ಟಿಗೊತ್ತನೆ. ಯಾಭ್ಯಾಂ ಶುಶ್ರೂಷುರಾಸಿ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ, ಅದು ಕುರುಕುಲ ಜನನೇ ಒಂದೇ ಶಬ್ದ ಆಗ್ಬೇಕು. ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ
ಚಿತಿ ಸುಖ ವಪುಷ ಮತ್ತೆ ಚಿತಿ ಸುಖ ವಪುಷ ಒಟ್ಟಿಗೆ ಆಗ್ಬೇಕು. ಕೃಷ್ಣ ನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾದ್ ದ್ವಿವಚನ ವಿಷಯಾಭ್ಯಾಂ, ದ್ವಿವಚನ ವಿಷಯಾಭ್ಯಾಂ ಒಂದೇ ಶಬ್ದ. ಅಮೂಭ್ಯಾಂ, ಅಮೂಭ್ಯಾಂ ಆಗಿದೆ, ಅದು ಅಮೂಭ್ಯಾಂ ಆಗ್ಬೇಕು. ವಿಷಯಾಭ್ಯಾಂ ಸರಿ ಇದೆ, ಆದ್ರೆ ಹಿಂದೆ ಮುಂದೆ ಆಗಿದೆ. ಉಭಾಭ್ಯಾಂ ಅಮೂಭ್ಯಾಂ ಆಗಿದೆ, ಕರೆಕ್ಟ್ ಇದೆ, ಶಬ್ದ ಕರೆಕ್ಟ್ ಇದೆ, ಹಿಂದೆ ಮುಂದೆ ಆಗಿದೆ ಅಷ್ಟು. ಅಮೂಭ್ಯಾಂ ಉಭಾಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೇಭ್ಯೋ ನಮೋಸ್ತು. ನಾಳೆ ಇನ್ನೊಂದು ಕಥೆಯ ಜೊತೆಗೆ ಭೀಮನ ಭಗವದ್ ಉಪಾಸನೆಯ ಫಲ ಹೇಗಿರುತ್ತೆ, ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಿದ್ರೆ ನಮ್ಗೆ ಎಂಥ ಫಲ ಸಿಗುತ್ತೆ, ಇಲ್ಲಿ ಹೇಳಿದ ಪ್ರತಿಯೊಂದು ಶ್ಲೋಕಗಳು ಕೂಡ ಒಂದೊಂದು ಬಗೆಯ ವಿಶಿಷ್ಟವಾದ ಹಿನ್ನೆಲೆಯನ್ನು ಇಟ್ಟುಕೊಂಡು ಬಂದವುಗಳು. ಯಾಕೆಂದ್ರೆ ಭೀಮಸೇನ ನೆನೆದಾಗೆಲ್ಲ ವೇದವ್ಯಾಸರು ಬರ್ತಿದ್ರು, ನೆನೆದಾಗ ಎಲ್ಲ ಕೃಷ್ಣ ಎದುರುಗಡೆ ಸಿಕ್ತಿದ್ದ. ಕೃಷ್ಣ ಪಾಂಡವರನ್ನು ಬಿಟ್ಟು ಹೋದದ್ದು ಅಂತಾನೆ ಇಲ್ಲ. ಅವಾಗ ಯಾವಾಗ್ಲೂ ಭೀಮಸೇನ ಕೃಷ್ಣನ ಹತ್ರನೇ ತನ್ನ ಎಲ್ಲ ಕಾರ್ಯಭಾರಗಳನ್ನ ಒಪ್ಪಿಸ್ತಾ ಇದ್ದ ಅಂತ ಕೃಷ್ಣನಲ್ಲಿ ವೇದವ್ಯಾಸರಲ್ಲಿ ನಿರಂತರ, ವೇದವ್ಯಾಸರು ಸಿಕ್ಕಿದಾಗ ವೇದವ್ಯಾಸ ರೂಪದ ಹತ್ರ, ಕೃಷ್ಣ ಸಿಕ್ಕಿದಾಗ ಕೃಷ್ಣ ರೂಪದ ಹತ್ರ ತಾನು ಮಾಡಿದ ಕೆಲಸಗಳನ್ನ ಅಲ್ಲಲ್ಲೇ ದೇವರಿಗೆ ಒಪ್ಪಿಸ್ತಾ ಇದ್ದ ಅಂತ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್. ಎಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲೇ ಆ ಕೆಲಸವನ್ನ ದೇವರಿಗೆ ಒಪ್ಪಿಸಿ, ಮತ್ತೆ ಅಷ್ಟೇ ಅಲ್ಲ, ಆ ಕೆಲಸ ಮುಗಿಸುವುದು ಅಂದ್ರೆ ಅಲ್ಲಿಗೆ ನಿಲ್ತಿರ್ಲಿಲ್ಲ. ಮತ್ತೊಂದು ಕೆಲಸಕ್ಕೆ ಸಂಕಲ್ಪ ಮಾಡಿ ಆಯ್ತು, ಮತ್ತೊಂದು ಕೆಲಸಕ್ಕೆ ಸಂಕಲ್ಪ ಮಾಡಿ ಅದನ್ನ ಮತ್ತೆ ನಿನಗೋಸ್ಕರ ಮಾಡುತ್ತೇನೆ ಅಂತ ನೆನೆದೇ ತನ್ನ ಕಾರ್ಯಭಾರವನ್ನು ಮತ್ತೆ ಶುರು ಮಾಡುತ್ತಿದ್ದ. ಅಂದ್ರೆ ಒಂದು ಕೆಲಸ ಮುಗಿಯಿತು ಅಂದ್ರೆ ಅಲ್ಲಿಗೆ ನಿಲ್ಲಿಸ್ತಿರ್ಲಿಲ್ಲ, ಮತ್ತೊಂದು ಕೆಲಸಕ್ಕೆ ತಾನು ಸಿದ್ಧ ಆಗುವಾಗ ಅಲ್ಲಿ ಮತ್ತೆ ಸಂಕಲ್ಪ, ಆ ಸಂಕಲ್ಪ ಆಗಿ ಘಟನೆ ಮುಗಿಯಿತು, ಕೆಲಸ ಆಯ್ತು ಅಂತಂದಾಗ ಮತ್ತೆ ಕೃಷ್ಣಾರ್ಪಣ. ಹೀಗೆ ನಿರಂತರ ತನ್ನ ಎರಡು ರೂಪಗಳ ಸೇವೆಯನ್ನ ಮಾಡಿದ್ದು ನಾವು ಮಹಾಭಾರತ ಗಮನಿಸಿದ್ರೆ ಕೆಲವರು ಕೇಳುದುಂಟು, ಇಷ್ಟು ಅಂದ್ರೆ ಕೃಷ್ಣ ತುಂಬಾ ವಿಷಯಗಳನ್ನ, ವಿದ್ಯೆಗಳನ್ನ ಭೀಮನಿಗೂ ಪಾಠ ಮಾಡಿದ್ದಾನೆ. ಅರ್ಜುನ ಮತ್ತೆ ಭೀಮ ಇಬ್ಬರನ್ನು ಕರ್ಕೊಂಡೋಗಿ ದ್ವಾರಕೆಯಲ್ಲಿ ಪಾಠ ಮಾಡಿದ ಅನ್ನೋ ಸಂಗತಿ ಬರುತ್ತೆ. ಭೀಮನಿಗೂ ಪಾಠ ಮಾಡಿದ್ದಾನೆ. ಯಾಕಂದ್ರೆ ದೇವರ ಹತ್ರ ಪಾಠ ಕೇಳುವುದಂದ್ರೆ ಅದೊಂದು ಆನಂದವೇ ಬೇರೆ ಅಲ್ವಾ. ಭೀಮಸೇನ ಎಷ್ಟೇ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಪ ಅಂತ ಅವನನ್ನು ಸರ್ವಜ್ಞ ಸರ್ವಶಕ್ತ ಅಂತ ನಾವೇನೇ ಹೇಳಿದ್ರು, ದೇವರ ಮುಂದೆ ಬಂದಾಗ ಅವರು ನಾನು ಸೊನ್ನೆ, ನಾನ್ ನಿಲ್, ಏನಿಲ್ಲ ಅಂತ ಭಾವಿಸಿ ದೇವರ ಹತ್ರ ಮತ್ತೆ ಇನ್ನೂ ತಿಳ್ಕೊಳ್ಳಿಕ್ಕೆ ಸಾವಿರಾರು ಸಂಗತಿಗಳಿವೆ ಅಂತ ಭಾವಿಸಿ ಬದುಕಿದವರು. ಹಾಗಾಗಿ ಕೃಷ್ಣನ ಹತ್ರ ಪಾಠ ಸಿಗುತ್ತೆ ಅಂದ್ರೆ ಬಿಡುವವರ ಹೋಗಿದ್ರು. ಕೃಷ್ಣನ ಹತ್ರ ಕಲ್ತು ಬಂದ ಮೇಲೆ ಒಂದೇ ಒಂದು ಸರ್ತಿ, ಕಲ್ತು ಬಂದ ಮೇಲೆ ಅಂತಲ್ಲ, ಒಟ್ಟು ಕಲ್ತದ್ರ ಪ್ರಭಾವ ಹೇಗಿತ್ತು ಅನ್ನೋದಕ್ಕೆ ಘಟೋತ್ಕಚ ಸತ್ತಾಗ ಅವನ ಕಣ್ಣಲ್ಲಿ ನೀರು ಬರಲಿಲ್ಲ. ಅಂದ್ರೆ ಯುದ್ಧದಿಂದ ಹಿಮ್ಮುಖವಾಗುವುದು, ಅಯ್ಯೋ ನನ್ನ ಮಗ ಸತ್ತೋದ ಅಂತ ಬೊಬ್ಬೆ ಹೊಡೆಯುವುದು, ಅಳುವುದು, ಅಥವಾ ತನ್ನ ಪರಿವಾರದಿಂದ ಏನೇನೋ ಹಿಂದೆ ಮುಂದೆ ಘಟನೆಗಳು ದುರ್ಘಟನೆಗಳು ನಡೆದಾಗ ಅದಕ್ಕೆ ವ್ಯಥೆ ಪಡುವುದು, ಕೌರವರು ತಮ್ಮನ್ನು ಅಪಹಾಸ್ಯ ಮಾಡಿದ್ದಕ್ಕೆ ಅವಮಾನ ಆಯಿತು ಅಂತ ಅಳುವುದು ಇಲ್ಲವೇ ಇಲ್ಲ. ಏನ್ ಬಂದ್ರು ಅದು ಜೀವನದ ಒಂದು ಭಾಗ, ಅದು ಬರುತ್ತೆ, ಬಂದೇ ಬರುತ್ತೆ, ಒಪ್ಕೊಳ್ಬೇಕಷ್ಟೆ. ಆದ್ರೆ ತಪ್ಪಿದ್ರೆ ಅಷ್ಟೇ ಮುಲಾಜಿಲ್ಲದೆ ಅದನ್ನ ನಿಗ್ರಹಿಸಿ ಅದನ್ನ ತನ್ನ ಜವಾಬ್ದಾರಿಯ ಅಡಿಯಲ್ಲಿ ಬರುವಂತಹ ಶಿಕ್ಷೆ ಆಗಿದ್ರೆ ಆಶ್ಚರ್ಯ ಪಡ್ಬೇಕಾದ್ದೇನು ಅಂದ್ರೆ, ಅಷ್ಟು ಸೇವನೆ ಮಾಡಿದ್ದರ ಫಲ ದುರ್ಯೋಧನನ ತಲೆ ಮೆಟ್ಟುವಾಗ ದ್ವೇಷವೇ ಇರಲಿಲ್ಲ ಅವನಿಗಲ್ಲಿ. ಋಷಭಮ್ಮ ಸಮಾನಾನಾಂ ಸಪತ್ನಾನಾಂ ಶಾಸಹಿನ್ ಅಂತ ಮಂತ್ರ ಕಾಣಿಸಿತು. ದುಶ್ಯಾಸನನ ಎದೆಯನ್ನ ಬಗೆಯುವಾಗ ನಮ್ಗಾದ್ರೆ ಎಷ್ಟು ದ್ವೇಷ ಅನ್ಸುತ್ತೆ, ಆದ್ರೆ ಅಲ್ಲಿ ದ್ವೇಷವೇ ಇರಲಿಲ್ಲ. ದ್ವೇಷ ಇದ್ರೆ ಮಂತ್ರ ಹುಟ್ಟುವುದಿಲ್ಲ. ಅಲ್ಲಿ ಅವನಿಗೆ ಮನ್ಯ ಸೂಕ್ತ ಹುಟ್ಟಿತು. ನರಸಿಂಹನ ರೂಪವನ್ನ ಎಸ್ತೆ ಮನ್ಯೋ ವಿದತ್ವತ್ರ ಸಹಾಯಕ ಸಹ ಓಜ ಪುಷ್ಯತೆ ವಿಶ್ವಮಾನುಷಕ. ನಮಗೆ ಅರ್ಥ ಆಗಬೇಕಾದ ದೊಡ್ಡ ಸಂಗತಿ ಏನು ಅಂದ್ರೆ, ಯಾವುದೇ ಕೆಲಸ ಮಾಡುವಾಗ್ಲೂ ವ್ಯಾಮೋಹವಾಗಲಿ ಅತ್ಯಂತ ದ್ವೇಷವಾಗಲಿ ಯಾವುದಿದ್ರೂ ಕೂಡ ಅದು ಕರ್ಮ ನಮ್ಮನ್ನ ಮತ್ತೆ ಮತ್ತೆ ಅಂಟಿಕೊಳ್ಳುತ್ತೆ, ಬಂಧನಕ್ಕೆ ಕಾರಣವಾಗುತ್ತೆ. ಮಾಂ ಅನುಸ್ಮರ
ಯುದ್ಧ ಚ. ಇದನ್ನ ಅತ್ಯಂತ ಚೆನ್ನಾಗಿ ಉಪದೇಶವೇ ಇಲ್ಲದೆ ಪಾಲನೆ ಮಾಡಿದವನು ಭೀಮಸೇನ. ಯಾಕೆಂದ್ರೆ ಕೃಷ್ಣನಾಮಾಸ್ಪದಾಭ್ಯಾಂ, ಅವರಿಬ್ಬರಲ್ಲಿ ಅಭೇದದ ಚಿಂತನೆಯ ಜೊತೆಗೆ ನಿರಂತರ ಶುಶ್ರೂಷುರಾಸಿ, ನೀನು ಅವರಿಬ್ಬರ ಸೇವೆಯನ್ನ ನಿರಂತರ ಮಾಡಿದಿ. ಆ ನಿರಂತರ ಮಾಡಿದ್ದರ ಫಲ, ಯಾವ ಕೆಲಸದಲ್ಲಿ ನಾವು ಹೆಚ್ಚು ಇರ್ತೇವೋ ಜೀವನದಲ್ಲಿ, ಅದು ನಮ್ಮ ಏನಂತೇವೆ, ಅಭ್ಯಾಸ ಅಂತ ಹೇಳ್ತೇವಲ್ಲ, ಅಂದ್ರೆ ಅಪ್ರಯತ್ನೇನ ಸಮಾಧಿ ಅಂತ ಒಂದು ಮಾತಿದೆ. ಪ್ರಯತ್ನವೇ ಪಡದೆ ಭಗವಂತನಲ್ಲಿ ಮನಸ್ಸು ತಲ್ಲೀನವಾಗುತ್ತೆ. ಪ್ರಯತ್ನ ಪಟ್ಟು ಮಾಡಿದ್ರು ಅಲ್ಲಿ ಯಾವುದೋ ಭೂತನೋ ಇನ್ನೇನೋ ಭಯಂಕರವಾದ ಸಂಗತಿಯೋ ನಮಗೆ ಕಣ್ಣು ಮುಚ್ಚಿ ಕೂತಾಗ ಮೂಡ್ತಾ ಇದ್ರೆ ನಾವು ತುಂಬಾ ಹಿಂದೆ ಇದ್ದೇವೆ ಅಂತ ಅರ್ಥ. ಕೂತ ತಕ್ಷಣ ಭಗವಂತನ ಎಚ್ಚರ ಆಗಿ ನಮಗೆ ಅದರಲ್ಲಿ ಮನಸ್ಸು ಇಂಥ ಸ್ಥಾನದಲ್ಲಿಯೇ ನಾವು ಇರಬೇಕು ಅಂತ ಅಂದುಕೊಂಡಲ್ಲಿ ಕೂತಿದೆ ಅಂದ್ರೆ ನಮಗೆ ಪರವಾಗಿಲ್ಲ, ಒಂದ್ ಸ್ವಲ್ಪ, ಅದೇನು ಸಿದ್ಧಿ ಅಲ್ಲ, ಆದ್ರೆ ಆ ಸಿದ್ಧಿಯ ಮೊದಲ ಮೆಟ್ಟಿಲು ಹೌದು ಅನ್ನುವ ದೃಷ್ಟಿಯಲ್ಲಿ ನಿರಂತರ ಸೇವೆ ಅಂತ ಅನ್ನೋದು ಭೀಮಸೇನಲ್ಲಿ ಪ್ರಕಟಗೊಂಡದ್ದು ಯುದ್ಧದ ಸಂದರ್ಭದಲ್ಲಿ. ಎಲ್ಲಾ ಸಂದರ್ಭದಲ್ಲೂ ಅವನಿಗೆ ಆ ಸೇವೆ ಮಾಡುವ ಬುದ್ಧಿ ಇದ್ದೇ ಇತ್ತು, ಮಾಡಿಯೇ ಮಾಡಿದ್ದ. ಆದ್ರೆ ನಮಗೆ ಅದರ ವಿಶೇಷ ಫಲ ಕಾಣೋದು ಎಲ್ಲಿ ಅಂದ್ರೆ, ಯಾವುದನ್ನ ಇಲ್ಲಾಂದ್ರೆ ನೋಡಿ, ಎದೆಯನ್ನ ಸೀಳಿ ಅಥವಾ ತಲೆಮೆಟ್ಟಿ ಅಂಥ 100 ಜನ ಅಣ್ಣ ತಮ್ಮಂದ್ರನ್ನ ಎಲ್ಲರನ್ನು ಭೀಮಸೇನ ಒಬ್ಬನೇ ಕೊಂದ. ಯುದ್ಧದಲ್ಲಿ ಕೊಂದದ್ದು ಅನ್ನುವುದು, ಒಂದು ವೇಳೆ ಅದರಲ್ಲಿ ದ್ವೇಷ ಅಸೂಯೆ ಇತ್ತು ಅಂತಾದ್ರೆ ಅವನಿಗೆ ಪಾಪ ಬರಬೇಕಿತ್ತು. ಭೀಮಸೇನನಿಗೆ ಪಾಪ ಬರಲಿಲ್ಲ. ಯಾಕೆಂದ್ರೆ ಯಾವತ್ತೂ ಕೂಡ ದ್ವೇಷದಿಂದಾಗಲಿ ವ್ಯಾಮೋಹದಿಂದಾಗಲಿ ಆ ಕಾರ್ಯವನ್ನು ಮಾಡ್ಲೇ ಇಲ್ಲ. ಇದು ದೇವರ ಸೇವೆ, ದೇವರು ಕೊಟ್ಟ ಆದೇಶ, ಇದನ್ನ ನಾನು ಮಾಡ್ಲೇಬೇಕಾದದ್ದು ನನ್ನ ಕರ್ತವ್ಯ. ಒಬ್ಳು ತಾಯಿಯಾದವಳು ಹೇಗೆ ಮಗುವಿಗೆ ಬುದ್ಧಿವಾದ ಹೇಳುವಾಗ ಅದರಲ್ಲಿ ದ್ವೇಷವೂ ಇರುವುದಿಲ್ಲ, ಅಸೂಯೆ ಇರುವುದಿಲ್ಲ, ಅಥವಾ ವ್ಯಾಮೋಹ ಇರುವುದಿಲ್ಲ. ಹೊಡೆಯುವಾಗ ವ್ಯಾಮೋಹ ಇದ್ರೆ ಹೊಡಿಲಿಕ್ಕಾಗಲ್ಲ, ಅಥವಾ ದ್ವೇಷ ಇದ್ರೆ ಆ ಹೊಡೆಯುವುದನ್ನ ತಡಿಲಿಕ್ಕಾಗಲ್ಲ. ಎಷ್ಟು ಹೊಡಿಬೇಕು ಅಂತ ನಿರ್ಧಾರ ಮಾಡಿರ್ತೇವೋ ಅದಕ್ಕಿಂತ ಕೈ ಮೀರಿ ಹೋಗುತ್ತೆ ದ್ವೇಷ ಇದ್ದಾಗ. ಹಾಗಾಗಿ ಕೈ ಮೀರಿ ಹೋಗದಂತೆಯೂ, ಆದ್ರೆ ಹೊಡಿಬೇಕಾದ ಜಾಗದಲ್ಲಿ ಕೈ ತೆಗೆಯದಂತೆಯೂ ಒಬ್ಳು ತಾಯಿ ಅಷ್ಟು ನಿರ್ಭರವಾಗಿ ಮಗುವಿನ ಏಳಿಗೆಯನ್ನು ಬಯಸ್ತಾಳೆ ಅಂತ ಅನ್ನೋದು ಹೇಗೋ, ಹಾಗೇನೆ ಪ್ರತಿಯೊಬ್ಬನ ಬದುಕಿನಲ್ಲೂ ಕೂಡ ಅವನ ಸುತ್ತ ಇರುವ ವಿಷಯಗಳಲ್ಲಿ ಈ ರೀತಿಯಾದ ಒಂದು ಎಚ್ಚರ ಹೇಗಿರ್ಬೇಕು, ಹೇಗೆ ಆ ರೀತಿ ಬದುಕಿ ತೋರಿಸ್ಬೇಕು ಅನ್ನೋದಕ್ಕೆ ಭೀಮಸೇನ ಅತ್ಯಂತ ಉತ್ತಮವಾದ ಉದಾಹರಣೆ ಅನ್ನೋದನ್ನ ಅಂತಹ. ಯಾಕೆಂದ್ರೆ ನಾವು ಹಾಗೆ ಅವನನ್ನ ಚಿಂತಿಸಿ ನಮೋಸ್ತು ಅಂದ್ರೆ ನಮಗೊಂದು ಲಾಭ ಇದೆ. ವೇದವ್ಯಾಸರನ್ನ ಭಗವಂತನ ಪೂರ್ಣ ರೂಪ ಅಂತ ಚಿಂತಿಸಿದ್ದ, ಕೃಷ್ಣನನ್ನ ಭಗವಂತನ ಪೂರ್ಣ ಅವತಾರ ಅಂತ ಭಾವಿಸಿದ್ದ ಹೊರತು ಅದರಲ್ಲಿ ಈ ಅವತಾರ ಜಾಸ್ತಿ ಈ ಅವತಾರ ಕಮ್ಮಿ ಅಂತ ವಿಭಾಗ ಮಾಡದೆ ನಿರ್ಭೇದವಾಗಿ ಭಿನ್ನತೆ ಇಲ್ಲದೆ ಭಗವಂತನನ್ನ ಗಮನಿಸಿದ್ದು, ಮತ್ತು ಅವನು ಕೂಡ ಅದೇ ರೀತಿ ಭಗವಂತನನ್ನ ಆತ್ಮೀಯವಾಗಿ ಕಂಡದ್ದು ಅನ್ನೋದಕ್ಕೋಸ್ಕರ ಅವನನ್ನು ಸೇರಿ ನಮಸ್ಕಾರದ ಹಿನ್ನೆಲೆಯಲ್ಲಿ ಗೌರವಿಸುವ ಮಾತನ್ನ ಈ ಪದ್ಯ ಆಡಿದೆ. ಮತ್ತೆ ನಾಳೆ ಅದರ ಮುಂದಿನ ಶ್ಲೋಕದ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.